ಯಮನಿಗೂ ನಿಯಮಗಳಿವೆ ಅಲ್ವಾ? ನಿಯಮಗಳು ಕೇವಲ ನಮಗೆ ಮಾತ್ರ ಅಲ್ಲ, ಯಮನಿಗೂ ಕೂಡ ಅನ್ವಯ ಆಗುತ್ತೆ ಈ ಲೋಕದ ನಿಯಮಗಳು ಅಂತಾಯಿತು ಅಂತ. ಮತ್ತು ಇನ್ನೊಂದು ಸಂಗತಿ, ಯಮರಾಜ ಕಟುಕನಲ್ಲ. ನಮಗಲ್ಲಿ ಯಮ ಅಂದ್ರೆ ಏನು ಚಿತ್ರ ಇದೆ? ಭೀಕರ, ಕ್ರೂರ. ಹಾಗೇನಲ್ಲ. ಕಠೋರತೆ ಇಲ್ಲ ಅಂತಲ್ಲ, ಕರ್ತವ್ಯದ ನೇರದಲ್ಲಿ ಕಠೋರತೆ ಇದೆ. ಆದರೆ ಉಳಿದಂತೆ ಕಠೋರನಲ್ಲ ಅವನೇನು, ದೇವತೆ ಅವನು. ಯಮನು ಕೂಡ ಒಬ್ಬ ದೇವತೆ ಅವನು. ಪಾಪಗಳ ವಿಷಯದಲ್ಲಿ ಕಠೋರ, ಅಲ್ಲಿಯೂ ಕೂಡ ಪಾಪಿಗಳಂದ್ರೆ ಪಾಪದ ವಿಷಯದಲ್ಲಿ ಅವರು ಮಾಡಿದ ತಪ್ಪಿದೆಯಲ್ಲ, ಆ ಪಾಪ ಇದೆಯಲ್ಲ, ಪಾಪಕ್ಕೆ ದಂಡನೆ. ಡಾಕ್ಟ್ರು ಯಮ ಅಂದರೆ ಶಸ್ತ್ರಚಿಕಿತ್ಸೆ ಮಾಡ್ತಾನೆ ಜೀವಗಳಿಗೆ. ಏನನ್ನಪ್ಪ ತೆಗೆದಾಕ್ತಾನೆ ಅಂದರೆ ಪಾಪವನ್ನು, ಆತ್ಮಕ್ಕೆ ಕಂಟಿದ ಪಾಪಗಳನ್ನು ಅದ ಶಸ್ತ್ರಚಿಕಿತ್ಸೆ ಮಾಡಿ ತೆಗೆದುಹಾಕ್ತಾನೆ. ಅಂತ ಕರುಣಾಳು ವೈದ್ಯ. ಅದು ಕೂಡ ಅವನ ಕಠೋರತೆ, ಅವನ ಕ್ರೂರತೆ, ಅದು ಕೂಡ ಕರುಣೆಯೇ, ಬೇರೆ ಏನೂ ಅಲ್ಲ. ಚುಚ್ಚಿದ ಮುಳ್ಳು ಒಂದು ತೆಗಿಬೇಕು, ನೋವಾಗುತ್ತೋ ಇಲ್ವಾ? ಕೀವಾಗಿದೆ ಅಂದರೆ ಒತ್ತಿ ಕೀವನ್ನು ಹೊರಗೆ ಹಾಕಬೇಕು, ನೋವಾಗುತ್ತೋ ಇಲ್ವಾ? ಮಾಡ್ತಾರೋ ಇಲ್ವೋ ಅದನ್ನು? ಹಾಗೆ ಯಮ ಅಂದರೆ, ಯಮನಲ್ಲಿ ಎಂಥ ಒಂದು ಭಾವ ಇದೆ ಮತ್ತು ಎಂಥ ಧರ್ಮನಿಷ್ಠೆ ಇದೆ ಅವನಿಗೆ. ನಿಯಮಗಳನ್ನು ಹೇಗೆ ಅವನು ಪಾಲಿಸ್ತಾನೆ, ತಾನೂ ಕೂಡ ಸ್ವತಃ ಪಾಲಿಸ್ತಾನೆ. ಯಮ ಅಂದರೆ ನಿಯಮ ಅಂತ. ಆ ನಿಯಮಗಳಿಗೆ ವ್ಯತ್ಯಾಸವೇ ಇಲ್ಲ. ಸಮಯ ಮುಗೀತು ಅಂದ್ರೆ ಮುಗೀತು, ರಾಜನಾಗಲಿ ರಂಕನಾಗಲಿ ಏನು ಸಂಬಂಧ ಇಲ್ಲ. ನೀವು ಯಮನಿಗೆ ಒಂದು 10 ಕೋಟಿ ಕೊಡ್ತೀನಿ, ಒಂದು 5 ನಿಮಿಷ ಆಸ್ತಿ ಮಾಡಿದ್ರೆ ಮಾಡ್ತಾನೆ ಅವನು? ಇಲ್ಲ ಅಂತ. ಮುಗೀತು ಅಂದ್ರೆ ಮುಗೀತು.